ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನಿಗೆ, ಮತ್ತು ಸಾಕ್ಷಾತ್ ಸೃಷ್ಟಿಕರ್ತ ಆಗಿರುವಂತಹ ಅಭೇತ ಕುಚಾಂಬ ಸಹಿತ ಶ್ರೀ ಅರುಣಾಚಲೇಶ್ವರರಿಗೆ, ಭಗವಾನ್ ಶ್ರೀ ರಮಣ ಮಹರ್ಷಿ ಅವರಿಗೆ ಹೃತ್ಪೂರ್ವಕ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಈ PMC ಕನ್ನಡ ಚಾನೆಲ್ ವೀಕ್ಷಿಸ್ತಿರುವ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಈ ವೇದಿಕೆ ಕೊಟ್ಟಿರುವಂತಹ PMC ಕನ್ನಡ ಚಾನೆಲ್ನ ಟೆಕ್ನಿಕಲ್ ಟೀಮ್ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ಸಾಕ್ಷಾತ್ ಆ ಭಗವಾನ್ ರಮಣ ಮಹರ್ಷಿ ಅವರ ಎನರ್ಜಿಯಿಂದ ಇದೆಲ್ಲ ಅವರು ಕೊಡ್ತಾ ಇರೋವಂಥ ಜ್ಞಾನ ಮಾಸ್ಟರ್ಸ್. ಇದು ನಾವು ಅವ್ರ ಬಗ್ಗೆ ಕೊಡೋಷ್ಟು ಸಾಹಸ ಮಾಡೋಕ್ಕಾಗಲ್ಲ. ನಮ್ಮನ್ನು, ಈ ದೇಹನ ಅವರು ಸೆಲೆಕ್ಟ್ ಮಾಡಿಕೊಂಡು ಅವ್ರ ವಿಷಯನ ಇವಾಗ ಎಲ್ಲ ಕಡೆ ತಿಳಿಸೋದಕ್ಕೆ ಎಲ್ಲ ಗುರುಗಳು ಇವಾಗ ಆಚೆಗೆ ಬರ್ತಾಯಿದ್ದಾರೆ ಮಾಸ್ಟರ್ಸ್. ಅಂಥ ಅದ್ಭುತವಾದ ಆ ಗುರುವಿಗೆ ನಾವು ಸಮರ್ಪಣಾ ಭಾವನೆಯಿಂದ ನಮ್ಮ ದೇಹನ ಸಮರ್ಪಣೆ ಮಾಡಿ ಅವರು ಕೊಡೋವಂಥ ಜ್ಞಾನನ ನಾವು ತಗೊಳ್ಳೋಣ ಮಾಸ್ಟರ್ಸ್. ನಾವು ಲಾಸ್ಟ್ ಎಪಿಸೋಡಲ್ಲಿ, ಇದು 4ನೇ ಎಪಿಸೋಡ್ ಆಗುತ್ತೆ ಮಾಸ್ಟರ್ಸ್. ಲಾಸ್ಟ್ ಎಪಿಸೋಡಲ್ಲಿ ಅವರು ಅಷ್ಟು ಕಷ್ಟಗಳು ಪಟ್ಕೊಂಡು, ಊಟ ಇಲ್ದ್ರೇ, ತಿಂಡಿ ಇಲ್ದ್ರೇ, ಟ್ರೈನ್ಗಳಿಗೆ ದುಡ್ಡು ಸರಿಯಾಗಿಲ್ದ್ರೇ ಎಲ್ಲ ಮುಗಿಸ್ಕೊಂಡು ಬಂದು ಅರುಣಾಚಲೇಶ್ವರ, ಆ ಅರುಣಾಚಲಂ ಅನ್ನೋ ಅದ್ಭುತವಾದ ಒಂದು ಸ್ಥಳದಲ್ಲಿ, ತಿರುವಣ್ಣಾಮಲೆಯಲ್ಲಿ ಪ್ರವೇಶ ಮಾಡ್ತಾರೆ. ಆ ಮಾಡಿರೋ ಸಮಯದಲ್ಲಿ ಆ ದೇವಸ್ಥಾನದಲ್ಲಿ ಯಾರೊಬ್ಬರೂ ಇಲ್ಲದ್ರಂಥ ಸ್ಥಿತಿಯಲ್ಲಿ ಆ ಮಗನ್ನ ಆ ತಂದೆ ಕರ್ಕೊಂಡು ಅವರು ಒಂದು ಆಲಿಂಗನವನ್ನು ಕೊಟ್ಟು ಅವ್ರನ್ನ ಪರಿಪೂರ್ಣವಾಗಿ ಅವ್ರ ಮಡಲಿಗೆ ಸೇರಿಸ್ಕೊಳ್ತಾರೆ. ಆದರೆ ದೇಹದಿಂದ ಅವ್ರು ಮಾಡೋ ಕಾರ್ಯಗಳಿರೋದ್ರಿಂದ ಅವ್ರನ್ನ ದೇಹ ಸ್ಥಿತಿಗೆ ಕಳಿಸಿ ಆ ಕ್ಷೌರಿಕ ಬಂದು ಆ ಮಂಡನೆ ಮಾಡೋದು, ಕೂದಲು ತೆಗೆಯೋದು, ಕೂದಲು ತೆಗೆದು ಬಂದಿದ ತಕ್ಷಣ ಜೋರಾದ ಮಳೆನ ಬರೆಸಿ ಅವ್ರನ್ನ ಶುದ್ಧ ಮಾಡಿಸೋದು, ಇವೆಲ್ಲ ಒಂದು ದೀಕ್ಷೆ ಥರ ಅಲ್ಲಿ ನಡೆಯುವಂಥ ಒಂದು ಕೆಲಸಗಳು ಮಾಸ್ಟರ್ಸ್. ಆ ದೀಕ್ಷೆ ತಗೊಂಡು ಅವರು ಪರಿಪೂರ್ಣ ಬ್ರಹ್ಮಚಾರಿಯಾಗಿ ಅವ್ರು ಹೋಗಬೇಕು ಅಂತಂದರೆ ಅದು ಎಲ್ಲ ಗುರುಕುಲಗಳಲ್ಲಿ ಎಲ್ಲ ಪೀಠಾಧಿಪತಿಗಳು ಅವ್ರಿಗೆ ಅದಕ್ಕೆ ಅಂತ ಒಂದು ಎಷ್ಟೋ ಕೆಲಸಗಳು, ಪೂಜೆಗಳು ಮಾಡಿಸಿ ಆ ದೀಕ್ಷೆಗಳನ್ನ ಕೊಡ್ತಾರೆ. ಆದರೆ ಇಲ್ಲಿ ಅರುಣಾಚಲೇಶ್ವರ ಆ ವೆಂಕಟರಮಣ ಹುಡುಗನ್ನ ಕರ್ಕೊಂಡು ಅವರಿಗೆ ಎಷ್ಟು ಸಿಂಪಲ್ಲಾಗಿ ಆ ದೀಕ್ಷೆನ ಕೊಡಿಸಿ, ಅವ್ರು ಹೋಗಿ ಆ ದೇವಸ್ಥಾನದಲ್ಲಿ ದೀಕ್ಷೆ ಎಲ್ಲ ಪಡ್ಕೊಂಡು ಆ ಕೌಪಿನ ತೊಟ್ಕೊಂಡು ಆ ಮೂಲೆಯಲ್ಲಿ ಹೋಗ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಒಂದು ಮೂಲೆಯಲ್ಲಿ ಆ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್ ಅವರು. ಆ ಥರ ಆ ಧ್ಯಾನ ಸ್ಥಿತಿನೇ ಯಾವಾಗಲೂ ಅವರು ಎಷ್ಟೊತ್ತು ಕೂತ್ಕೊಳ್ತಾರೋ, ಎಷ್ಟೊತ್ತಿಗೆ ಎದ್ದೊಳ್ತಾರೋ ಗೊತ್ತಾಗಲ್ಲ, ಯಾವಾಗಲೂ ಕೂತ್ಕೊಂಡ್ಬಿಡೋರಲ್ಲಿ. ಇವಾಗಿನ ಥರ ಆ ದೇವಸ್ಥಾನಕ್ಕೆ ಯಾವ ಕಾಂಪೌಂಡು, ಯಾವ ಗೋಡೆಗಳು ಇರಲಿಲ್ಲ ಮಾಸ್ಟರ್ಸ್. ಆವಾಗ ಬೀದಿಗಳಲ್ಲಿ ಓಡಾಡೋ ಮಕ್ಕಳು ಎಲ್ಲ ಯಾರ್ಯಾರು ಓಡೋದು ಎಲ್ಲರಿಗೂ ಅಲ್ಲಿ ಏನು ನಡೀತೆ ಎಲ್ಲರಿಗೂ ಕಾಣಿಸೋದು ಅಂಥ ಒಂದು ಚಿಕ್ಕ ದೇವಸ್ಥಾನನೇ ಆವತ್ತಿದ್ದಿದ್ದು. ಇವತ್ತಾದರೆ ದೊಡ್ಡ ಗೋಪುರಗಳು, ದೊಡ್ಡ ದೇವಸ್ಥಾನಗಳು ಬಂದವು. ಅಲ್ಲಿ ನಮಗೆ ಇವತ್ತು ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಎಷ್ಟೋ ಬಂದೋಬಸ್ತುಗಳಿದ್ದಾವೆ. ಆದರೆ ಆ ಕಾಲದಲ್ಲಿ ಆ ಸುತ್ತಮುತ್ತ ಬರೀ ಮಣ್ಣಿನ ರೋಡ್ಗಳು, ಅಲ್ಲಿ ಒಂದು ಮಂಟಪ, ಯಾತ್ರಿಕರು ಬಂದರೆ ಇರೋದಕ್ಕಂತ ಒಂದು ಮಂಟಪ ಮಾಡಿದರು, 1000 ಕಾಲಿನ ಮಂಟಪ ಅಂತ. ಅದೊಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಆ ದೇವಸ್ಥಾನದಲ್ಲಿ. ಅಂಥ ಕಡೆ ಆ ಗರ್ಭಗುಡಿ ಪಕ್ಕದಲ್ಲಿರೋ ಜಾಗದಲ್ಲಿ ಆ ಹುಡುಗ ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಧ್ಯಾನ ಕೂತ್ಕೊಂಡ್ಬಿಡೋರು. ಆ ಕೂತ್ಕೊಂಡ್ರೆ ಯಾವಾಗ ಕಂಡುಬಿಡ್ತಾರೆ, ಯಾವಾಗ ಎದ್ದೊಳ್ತಾರೆ ಅವ್ರಿಗೆ ಗೊತ್ತಿರಲ್ಲ. ಎದ್ದಾಗಲೂ ಕೂಡ ಅವ್ರು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಇದು ನನಗೆ ಬೇಕು ಅಂತ ಯಾರನ್ನೂ ಕೇಳ್ತಾ ಇರಲಿಲ್ಲ. ಊಟ ಬೇಕು, ನೀರು ಬೇಕು, ಯಾರನ್ನೂ ಏನೂ ಕೇಳ್ತಾ ಇರಲಿಲ್ಲ. ಇದೆಲ್ಲ ನೋಡಿ ಅಲ್ಲಿರೋ ಪೂಜಾರಿಗಳು ದಿನ ಬಂದು ಹೋಗೋರು, ಅರ್ಚಕರು ಬರೋರಲ್ಲ, ಅಭಿಷೇಕ ಮಾಡಿ ಹೋಗೋರು, ನೋಡೋರು, ಆ ಹುಡುಗನ ನೋಡೋರು. ಆದರೆ ಅರ್ಚಕರಾದ ಮಾತ್ರಕ್ಕೆ ನಾವು ಆಲ್ರೆಡಿ ಒಂದು ಸತಿ ಆ ಅನುಭವ, ಆ
ವೆಂಕಟರಮಣನ ಹುಡುಗನ ಜೀವನದಲ್ಲಿ ಆಲ್ರೆಡಿ ಒಂದು ಸತಿ ಆ ಅರ್ಚಕರು ಮಾಡಿರೋ ಅಂಥ ಒಂದು ಕೆಲಸ ನಾವು ತಿಳ್ಕೊಂಡಿದ್ದೀವಿ ಮಾಸ್ಟರ್ಸ್. ಹೊಟ್ಟೆ ಹಸು ಒಂದು ಚೂರು ಪ್ರಸಾದ ಕೊಡಿ ಅಂದರೆ ಪ್ರಸಾದ ಮಡ್ಲಲ್ಲಿಟ್ಕೊಂಡು ಪ್ರಸಾದ ಕೊಡಿದ್ರೇ ಹೋಗಿರೋ ಅಂಥ ಪೂಜಾರಿ. ಇವರಿನ್ನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ಯಾವ ಮಟ್ಟಕ್ಕೆ ಎಲ್ಲರಿಗೂ ಒಳ್ಳೆ ಭಾವನೆಗಳು, ಒಳ್ಳೆ ಪ್ರಕೃತಿ ನಿಯಮಗಳು ನಮಗೆ ಸರಿಯಾಗಿ ನಡೀತದೆ ಮಾಸ್ಟರ್ಸ್. ಅದೇ ಥರ ಅಷ್ಟು ದೊಡ್ಡ ದೇವಸ್ಥಾನ, ಆ ದೇವಸ್ಥಾನ ಆವಿರ್ಭಾವ ಯಾವ ಥರ ಆಯಿತು ಅಂತ ನಾವು ಮಾತಾಡ್ಕೊಂಡ್ವಿ. ಸಾಕ್ಷಾತ್ ಪರಮಶಿವನು ಆ ಜ್ಯೋತಿ ರೂಪದಿಂದ ಅವರ ಒಂದು ಎನರ್ಜಿಯಿಂದ ಒಂದು ಅಂಶಾತ್ಮವಾಗಿ ಶಿವ ಅನ್ನೋ ಒಂದು ಹೆಸರಿಂದ ಲಿಂಗೋದ್ಭವ ಆಗಿರೋ ಅಂಥ ದೇವಸ್ಥಾನ ಅದು. ಅರುಣಾಚಲೇಶ್ವರದಲ್ಲಿ ಇವತ್ತಿರೋ ಗರ್ಭಗುಡಿ ಅಂತಂದರೆ ಸಾಮಾನ್ಯವಾದ ದೇವಸ್ಥಾನ ಅಲ್ಲ. ಅಂಥ ದೇವಸ್ಥಾನದಲ್ಲಿ ಗೌತಮ ಮಹರ್ಷಿನ ಇನ್ನೊಬ್ಬರು ಮಹರ್ಷಿನ ಅಲ್ಲಿ ಪೂಜಾದಿ ಕಾರ್ಯಕ್ರಮಗಳು ಮಾಡಿ ಅಂತ ಸಾಕ್ಷಾತ್ ಈಶ್ವರನೇ ಆದೇಶಿದಾಗ ಅವರು ಪೂಜೆ ಮಾಡಿರೋಂಥ ಸ್ಥಳ. ಆ ಪರಂಪರೆ ಹೆಂಗಿರ್ಬೇಕು ಮಾಸ್ಟರ್ಸ್? ಗೌತಮ ಮಹರ್ಷಿ ಅಂದರೆ ಎಲ್ಲ ಒಂದು ಋಷಿ ಮುನಿಗಳಿಗೆ ಊಟ ಕೊಡೋದಕ್ಕೋಸ್ಕರ ಗೌತಮ ಮಹರ್ಷಿ ಅವರ ಆಶ್ರಮದಲ್ಲಿ 1 ಅವರಲ್ಲಿ ಅವರು ಬೆಳೆ ಎಲ್ಲ ಕೈಗೆ ಬಂದು ಅಡುಗೆ ಮಾಡಿಕೊಡೋ ಮಟ್ಟಕ್ಕೆ ಅವರು ಸಾಧನೆ ಮಾಡಿ ಎಲ್ಲರಿಗೂ ಊಟ ಕೊಟ್ಟಿರ್ತಾರೆ. ಅಂಥ ಗೌತಮ ಮಹರ್ಷಿನ ಕರೆಸಿ ಇಲ್ಲಿ ಪೂಜಾದಿ ಕಾರ್ಯಕ್ರಮಗಳಿಗೆ ನೀವೇ ತಗೊಳ್ಳಿ ಇದನ್ನು ಜವಾಬ್ದಾರಿ ಅಂತ ಈಶ್ವರ ಲಿಂಗೋದ್ಭವ ಆಗಿದ್ದ ಆ ಕ್ಷಣದಲ್ಲಿ ಅವ್ರಿಗೂ ಕೊಟ್ಟಿರ್ತಾರೆ. ಅಂಥ ಒಂದು ದೇವಸ್ಥಾನದಲ್ಲಿ, ಅಂಥ ಪವಿತ್ರವಾದ ಒಂದು ದೇವಸ್ಥಾನದಲ್ಲಿ ಅರ್ಚಕರಾಗಿರೋವಂಥವ್ರು ಯಾವ ಮಟ್ಟಕ್ಕೆ ಇವೆಲ್ಲ ಜ್ಞಾನ ತಿಳ್ಕೊಂಡು ಅಲ್ಲಿಗೆ ಬಂದಿದ್ದಾರಾ? ಇಲ್ಲ ತಿಳಿದು ತಪ್ಪು ಮಾಡ್ತಾರಾ, ತಿಳಿದೇನೆ ತಪ್ಪು ಮಾಡ್ತಾರಾ? ದೇವಸ್ಥಾನಗಳ ಬಗ್ಗೆ ಯಾಕೆ ಪತ್ರಿ ಸರ್ ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ್ರು ಅಂದರೆ, ದೇವಸ್ಥಾನಕ್ಕೆ ಹೋಗಿ ಆದರೆ ಯಾರ ಹತ್ರ ಭಿಕ್ಷೆ ಬೇಡಬೇಡಿ. ಪೂಜಾರಿ ಅರ್ಚನೆ ಮಾಡಿದ ತಕ್ಷಣ ನಿಮಗೆ ಯಾವ ಒಳ್ಳೆಯದು ಆಗಲ್ಲ. ಅವ್ರು ನಿಮಗೆ ಗೋತ್ರ ಹೇಳಿದ ತಕ್ಷಣ ಯಾವ ಒಳ್ಳೆಯದು ನಿಮಗಾಗಲ್ಲ. ಯಾಕಂದರೆ ನೀವೇ ಸಾಕ್ಷಾತ್ ಈಶ್ವರನ ಪ್ರತಿಸ್ವರೂಪ ಅಂತ ಪತ್ರಿ ಸರ್ ಬಿಡಿಸಿ ಹೇಳಿದ್ರು. ಯಾಕಂದರೆ ಅದಕ್ಕೆ ಪರಿಪೂರ್ಣ ಅರ್ಥ ಇಲ್ಲಿ ಗೊತ್ತಾಗುತ್ತೆ ಮಾಸ್ಟರ್ಸ್. ಅಂಥ ಒಂದು ಹುಡುಗ, ಅವನು ಯಾವ ಹುಡುಗ ಅವ್ರ ಒಳಗಡೆ ಯಾವ ಆತ್ಮ ಬಂದೆ ಅವ್ರಿಗೆ ಪೂಜಾರಿಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಹೋಗಲಿ ಆ ಹುಡುಗ ಅಷ್ಟು ಧ್ಯಾನ ಸ್ಥಿತಿಲಿ ಕೂತಿದ್ದಾರೆ. ಒಬ್ರಿಗೆ ತೊಂದರೆ ಕೊಡ್ತಾ ಇಲ್ಲ, ಒಬ್ರ ಹತ್ರ ಒಂದು ಮಾತಾಡ್ತಾ ಇಲ್ಲ, ಒಂದು ಊಟ ಕೇಳ್ತಾ ಇಲ್ಲ. 24 ಗಂಟೆಗಳು ಧ್ಯಾನ ಸ್ಥಿತಿಲಿ ಕೂತಿರೋ ಹುಡುಗನಿಗೆ ಅವ್ರ ಕಡೆಯಿಂದ ಏನು ಸಹಾಯ ಬೇಕಾದ್ರೂ ಮಾಡ್ಬೋದು. ಏನೂ ಸಹಾಯ ಬೇಡ ಮಾಸ್ಟರ್ಸ್. ಅವ್ರು ಕೊಡ್ತಾ ಇರೋದನ್ನು ಎಂಥದ್ದು ಗೊತ್ತಾ? ಅಭಿಷೇಕ ಮಾಡಿ, ಆ ಸಾಕ್ಷಾತ್ ಪರಮೇಶ್ವರನಿಗೆ ಅಭಿಷೇಕ ಮಾಡಿ, ಆ ಹಾಲು ಪಂಚಾಮೃತ ಐಟಮ್ಗಳು ಏನಿದೆಯೋ ಆ ಸಾಮಗ್ರಿಗಳೆಲ್ಲ ಆ ಅಭಿಷೇಕ ಮುಗಿಸಿ ಆ ಫ್ರೆಶ್ ಆಗಿರೋದೆಲ್ಲ ಏನಿರುತ್ತೋ ಅದನ್ನೆಲ್ಲ ತೆಗೆದು ಅವ್ರು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾರೆ ಮಾಸ್ಟರ್ಸ್. ಇವಾಗಲೂ ದೇವಸ್ಥಾನದಲ್ಲಿ ಪೂಜಾರಿಗಳೆಲ್ಲ ಅದನ್ನೇ ಮಾಡೋದು. ಆ ದ್ರವ್ಯಗಳೆಲ್ಲ ತೆಗೆದು ಇಟ್ಕೊಂಡು ಲಾಸ್ಟಲ್ಲಿ ನೀರು ಹಾಕಿ ಶುದ್ಧ ಮಾಡ್ತಾರೆ ಈಶ್ವರನ. ಅಲ್ಲಿ ಪ್ರತಿಯೊಂದು ವಿಗ್ರಹನ ಅಭಿಷೇಕ ಮಾಡಿದಾಗ ಲಾಸ್ಟಲ್ಲಿ ಆ ನೀರಾಕಿ ಕರ್ಪೂರದ ನೀರು ಹಾಕಿ ಲಾಸ್ಟಲ್ಲಿ ಶುದ್ಧೋದನ ಸ್ನಾನ ಅಂತ ಮಾಡಿಸ್ತಾರೆ, ಶುದ್ಧೋದಕ ಸ್ನಾನ ಅಂತ. ಆ ಶುದ್ಧೋದಕ ಸ್ನಾನ ಮಾಡಿಸೋ ನೀರನ್ನು ತೊಗೊಂಬಂದ್ಬಿಟ್ಟು ಈ ಹುಡುಗನ ಮುಂದೆ ಇಡ್ತಾ ಇದ್ರಂತೆ ಮಾಸ್ಟರ್ಸ್. ಒಂದು ಇಷ್ಟು ಅದ್ಭುತವಾದ ಈಶ್ವರ ಪ್ರತ್ಯಕ್ಷವಾಗಿ ಲಿಂಗೋದ್ಭವ ಸೃಷ್ಟಿಗೆ ಈ ಸೃಷ್ಟಿಗೆ ಫಸ್ಟ್ ಲಿಂಗೋದ್ಭವ ಆಗಿರೋ ಅಂಥ ಜಾಗ ಮಾಸ್ಟರ್ಸ್ ಅರುಣಾಚಲಂ ಅಂದರೆ. ಇವಾಗ ಮತ್ತೆ ಎಲ್ಲ ಕಡೆ ಜ್ಯೋತಿರ್ಲಿಂಗಗಳಾಗಿರ್ಬೋದು, ಎಲ್ಲ ಕಡೆ ನಾವು ಲಿಂಗ ಪ್ರತಿಷ್ಠಾಪನೆ ಮಾಡಿರ್ಬೋದು, ಈಶ್ವರನ ದೇವಸ್ಥಾನಗಳು ಬಂದಿರ್ಬೋದು. ಆದರೆ ಸೃಷ್ಟಿಗೆ ಮೂಲೆ, ಆ ಸೃಷ್ಟಿ ಮೊದಲಾದಾಗ ಫಸ್ಟ್ ಆಗಿರೋ ಲಿಂಗೋದ್ಭವ ಅದು. ಅಂಥ ಲಿಂಗದ ಹತ್ರ ಪೂಜೆ ಮಾಡೋ ಪೂಜಾರಿ ಯಾವ ರೀತಿಯಲ್ಲಿ ಇರಬೇಕು, ಯಾವ ಮನುಷ್ಯತ್ವದಲ್ಲಿ ಇರಬೇಕು ಅವರು. ಅವ್ರಿಗೂ ಕೂಡ ಆ ಜ್ಞಾನ ಇರಲಿಲ್ಲ ಮಾಸ್ಟರ್ಸ್. ಅವರಿದೆಲ್ಲ ತೆಗೆದಿಟ್ಕೊಂಡು ಲಾಸ್ಟೆಲ್ಲ ಕರ್ಪೂರದ ನೀರಾಗಿ ತೊಳೆದ್ರೆ ನೀರನ್ನ ತೊಗೊಂಬಂದ್ಬಿಟ್ಟು ಆ ಹುಡುಗನ ಮುಂದೆ ಇಟ್ಬಿಟ್ಟು ಹೋಗೋರಂತೆ ಅವರು. ಯಾಕಂದ್ರೆ ಅಲ್ಲಿ ಮನೆಯಲ್ಲೇ ಬಿಟ್ಟಿದ್ರು. ಅವ್ರು ಯಾವತ್ತು ಆ ಸಾವು ಮರಣ ಭಯ ಅನ್ನೋದನ್ನು ನೋಡಿ, ಮರಣ ಅನ್ನೋದು ಏನು ತಿಳ್ಕೊಂಡು ಬಂದಾಗಲೇನೆ ಅವರು ಊಟ ತಿಂಡಿ ಆಹಾರ ಮಾತು ಎಲ್ಲ ಬಿಟ್ಟಿದ್ರು. ಅವ್ರು ಈ ಸ್ಥಿತಿಲೇ ಇರಲಿಲ್ಲ, ದೇಹ ಸ್ಥಿತಿನೇ ಇರಲಿಲ್ಲ. ಅದಕ್ಕೆ ಇದು ಅಂತ ಹೇಳಿ ಲಾಸ್ಟಿಗೆ ಆ ಇದು ಅನ್ನೋ ಪದ ಕೂಡ ನಿಲ್ಲಿಸ್ಬಿಟ್ಟು ಮನೆಯಿಂದ ಬಂದವರು ಅವರು. ಅವ್ರ ಬಗ್ಗೆ ಇವ್ರಿಗೇನೂ ಗೊತ್ತಿರಲಿಲ್ಲ. ಆ ನೀರು ಅವ್ರಿಗೆ ಇಷ್ಟ ಬಂದಾಗ ಕಣ್ಣು ಬಿಟ್ಟಾಗ ಬೇಕು ಅನಿಸಿದ್ರೆ ಆ ನೀರು ಕುಡಿಯೋರಂತೆ, ಇಲ್ಲಾಂದ್ರೆ ಆ ನೀರು ಕೂಡ ಅಲ್ಲಿ ಇಟ್ಬಿಟ್ಟು ಅವ್ರು ಧ್ಯಾನ ಸ್ಥಿತಿಲಿರೋರಂತೆ. ಈ ಸ್ಥಿತಿಲಿ ಪೂಜಾರಿಗಳು ಮಾಡಿದ್ರೆ ಆ ರೋಡ್ ಸೈಡ್ ಇರೋದಲ್ಲ ಮಾಸ್ಟರ್ಸ್, ಹೋಗೋ ಬರೋ ಹುಡುಗರು ಪುಂಡು ಹುಡುಗರು ಇರ್ತಾರೆ. ಇವ್ರಿಗೆಲ್ಲ ಹುಡುಗರುಗಳು ಗೊತ್ತಿಲ್ವಲ್ಲ. ಯಾರನ್ನಾದ್ರೂ ನೋಡಿದ್ರೆ ಇವಾಗ ಊರುಗಳಲ್ಲಿ ಯಾರಾದರೂ ಕಾಣಿಸಿದ್ರೆ ಕಲ್ಲಲ್ಲಿ ಹೊಡೆಯೋದು, ಅವ್ರನ್ನ ಚುಡಾಯಿಸೋದು, ಅವ್ರನ್ನ ರೇಗಿಸೋದು, ಇದೇ ಕೆಲಸಗಳು ಮಾಡ್ತಾಯಿರ್ತಾರೆ. ಇದನ್ನು ನೋಡಿ ದೊಡ್ಡವರು ಕೂಡ ಅವ್ರಿಗೆ ಬುದ್ಧಿ ಹೇಳುವಂಥ ಸಾಹಸ ನಮ್ಮ ದೊಡ್ಡವರು ಯಾರೂ ಮಾಡೋಕ್ಕೆ ಹೋಗಲ್ಲ. ಅವರು ನೋಡಿ ನಕ್ಕೊಂಡು ತಿರುಗ್ತಾ ಇರ್ತಾರೆ.
ಅಂಥ ಪುಂಡು ಹುಡುಗರು ಕೂಡ ಅಲ್ಲಿ ಅವರು ಕೂತಿದ್ರು, ಅವ್ರ ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ರೆ ಕಲ್ಲುಗಳಲ್ಲಿ ಹೊಡಿಯೋದು, ಕಲ್ಲೆತ್ತಿ ಎಸೆಯೋದು, ಜ್ಞಾನ ಹುಚ್ಚ ಅಂತ ಬಂದು ಅವ್ರನ್ನ ಡಿಸ್ಟರ್ಬ್ ಮಾಡೋದು. ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೊಂದರೆಗಳು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅವರು ಒಂದು ತುಂಬ ಡಿಸ್ಟರ್ಬ್ ಆದಾಗ ಅವರು ಆ ಧ್ಯಾನ ಸ್ಥಿತಿಯಿಂದ ಆಚೆ ಬಂದಾಗ ಮಾತ್ರ ಅವ್ರಿಗೆ ಆ ಧ್ಯಾನ ಸ್ಥಿತಿಯಿಂದ ಇದ್ದಾಗ ಆಚೆ ಬಂದಾಗ ಆ ಥರ ಏನಾದ್ರು ತೊಂದರೆ ಕೊಡ್ತಾಯಿದ್ರೆ ಅವ್ರಿಗೆ ಯಾಕೆ ಅವಾಗಲೂ ಕೂಡ ಇವ್ರಿಗೆ ಡಿಸ್ಟರ್ಬ್ ಇಲ್ಲ, ಅವ್ರಿಗೆ ಯಾಕೆ ನಾವು ಡಿಸ್ಟರ್ಬ್ ಮಾಡೋ ಅಂತ ಹೇಳ್ಬಿಟ್ಟು ಇನ್ನೊಂದು ಮೂಲೆಯಲ್ಲಿ ಕೂತ್ಕೊಳ್ಳೋರಂತೆ ಅವರು ಕಾಣಿಸ್ತಿರಂಗೆ. ಆದರೆ ಇವರು ಒಂದಿನ ನೋಡಿದ್ರಲ್ಲಿ ಹುಡುಗ ಎಲ್ಲೋದು ಅಂತ ಮತ್ತೆ ಹುಡ್ಕೊಂಡು ಬರೋದು, ಅಲ್ಲೂ ತೊಂದರೆ ಕೊಡೋದು. ಆ ದೇವಸ್ಥಾನದಲ್ಲೇ 4 ಮೂಲೆಗಳಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಕಡೆ ಬಚ್ಚಿಟ್ಕೊಂಡು ಎಷ್ಟು ಧ್ಯಾನ ಮಾಡಿದ್ರೆ ಕೂಡ ಅವ್ರನ್ನ ಬಿಟ್ಟಿಲ್ಲ ಮಾಸ್ಟರ್ಸ್. ಅದೇ ಥರ ಕಲ್ಲಲ್ಲಿ ಹೊಡಿಯೋದು, ಅದೇ ಥರ ಡಿಸ್ಟರ್ಬ್ ಮಾಡೋದು, ಏನೋ ಒಂದು ಬೈಕೊಂಡು ಹೋಗೋದು, ಯಾವನೋ ಹುಚ್ಚ ಅನ್ನೋದು, ಈ ಥರ ಬೇಡದಿರೋ ಮಾತುಗಳು ಮಾತಾಡೋದು. ಈ ಪೂಜಾರಿಗಳು ನೋಡಿದ್ರೆ ಈ ಥರ ನೀರು ಕೊಟ್ಕೊಂಡು ಹೋಗೋದು. ಇದೆಲ್ಲ ನೋಡಿದ್ರೆ ಒಂದು ಪ್ರಧಾನ ಅರ್ಚಕರು 1, 2, 3 ದಿನ ದೇವಸ್ಥಾನಕ್ಕೆ ಬಂದಾಗ ಇವರು ಕೊಟ್ಟಿರೋ ನೀರು ಯಾರು ಈ ಹುಡುಗ, ಅವ್ರಿಗೆ ಒಂಥರ ಆಶ್ಚರ್ಯ ಆಯ್ತು ಅಂತ, ಯಾರು ಇಷ್ಟು ಚಿಕ್ಕ ಹುಡುಗ, ಈ ರೀತಿ ಧ್ಯಾನ ಸಾಧನೆ ಮಾಡ್ತಿರೋ ಅಂಥ ಹುಡುಗ ಯಾರು ಇವರು, ಏನಕ್ಕೆ ಇಷ್ಟು ಬಂದು ಕೂತಿರಂತ ಅವ್ರ ಹತ್ರ ಹೋಗಿ ನೋಡಿದಾಗ ಅವರು ಆ ಗ್ಲಾಸಲ್ಲಿದ್ದ ಆ ತೊಳೆದಿರೋ ನೀರು ನೋಡ್ಬಿಟ್ಟು ಆ ಪ್ರಧಾನ ಅರ್ಚಕರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಂತೆ ಮಾಸ್ಟರ್ಸ್. ಆವಾಗ ಆ ಪೂಜಾರಿಗಳು ಯಾರಿದ್ದಾರೆ ಅವ್ರನ್ನ ಕರೆದ್ಬಿಟ್ಟು ಬೈದ್ರಂತೆ, ಎಂಥ ಕೆಲಸ ಮಾಡ್ತಾಯಿದ್ರೆ ನೀವು, ಪರಮ ಪವಿತ್ರವಾದ ಕೆಲಸ ಮಾಡ್ತಿರೋರು ನೀವೇ ಈ ಥರ ಮಾಡಿದ್ರೆ ಬೇರೆಯವರೆಲ್ಲ ಏನು ಮಾಡ್ತಾರೆ? ಅಭಿಷೇಕ ಮಾಡಿದ ದ್ರವ್ಯಗಳು ಅಷ್ಟು ಚೆನ್ನಾಗಿರೋ ದ್ರವ್ಯಗಳಿದಾವಲ್ಲ, ಆ ಅಭಿಷೇಕ ಮಾಡಿರೋ ಹಾಲಾದರೂ ಒಳ್ಳೆ ಹಾಲು 1 ಗ್ಲಾಸ್ ತಂದು ಆ ಮಹಾಯೋಗಿ, ಯಾವ ಯೋಗಿಗೆ ಇಂಥ ಸಾಧನೆ ಮಾಡೋ ಅಂಥ ಶಕ್ತಿ ಬರ್ತದೆ? ಅಂಥ ಸಾಧನೆ ಮಾಡ್ತಾರೆ ಯೋಗಿಗೆ ನೀವು ಕೊಡೋ ನೀರು ಇಂಥದ್ದಾ? ಸರಿಯಾಗಿರೋ ಹಾಲು ಕೊಡೋ ಅಷ್ಟು ಒಳ್ಳೆ ಮನಸ್ಸು ಕೂಡ ನಿಮಗಿರ್ಲಿಲ್ವಾ ಅಂತ ಆ ಪೂಜಾರಿನ ಕರೆದು ಬೈದ್ಬಿಟ್ಟು ಆ ಅರ್ಚಕರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಮಾಸ್ಟರ್ಸ್. ಆವಾಗ ಅರ್ಚಕರು ತಿದ್ದುಕೊಂಡು ಅವರು ಕೊಟ್ಟರು ಬಿಟ್ಟರು, ಅವ್ರು ಅದೇ ಥರ ಇರ್ತಾರೆ. ಇದೇ ಥರ ಎಲ್ಲರೂ ಡಿಸ್ಟರ್ಬ್ ಮಾಡಿ ಸ್ವಲ್ಪ ಜನ ಬಂದವರಿಗೆ ಆ ಜ್ಞಾನ ಅನ್ನೋದು ಆತ್ಮಜ್ಞಾನ ಅಂತ ಯಾರಿಗೊಬ್ರಿಗೊಬ್ರಿಗೆ ಇರ್ತಾ ಇತ್ತು, ಅವರೆಲ್ಲರೂ ಮಾತ್ರ ಬಂದು ಯಾರಪ್ಪ ಈ ಹುಡುಗ, ಇಂಥ ಮಹಾಯೋಗಿ ಎಲ್ಲಿಂದ ಬಂದರು, ಇಂಥ ಸಾಧನೆ ಮಾಡೋಕ್ಕೆ ಯಾರ ಕೈಯಲ್ಲಿ ಸಾಧ್ಯ, ಇಷ್ಟು ಡಿಸ್ಟರ್ಬ್ ಮಾಡ್ತಾಯಿದ್ರು ಕೂಡ, ಇಷ್ಟು ತೊಂದರೆ ಆಗ್ತಾಯಿದ್ರು ಕೂಡ ಕಣ್ಣು ಬಿಡದ್ರಂಗೆ ಧ್ಯಾನ ಸ್ಥಿತಿಯಲ್ಲಿ ಕೂತಿರೋ ಅಂಥ ಒಂದು ಸಾಧಕ ಇವರು, ಯಾರು ಈ ಯೋಗಿ ಅಂತ ಎಷ್ಟೋ ಜನ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋರು ಸ್ವಲ್ಪ ಜನ ಇದ್ದರು. ಸ್ವಲ್ಪ ಜನ ಕಲ್ಲಲ್ಲಿ ಹೊಡೆಯೋರಾದರೆ, ಸ್ವಲ್ಪ ಜನ ನಮಸ್ಕಾರ ಮಾಡೋರಾದರೆ, ಸ್ವಲ್ಪ ಜನ ಈ ಥರ ಆಹಾರ ಕೊಡೋರಾದರೆ, ಇಷ್ಟು ಏರುಪೇರುಗಳಲ್ಲಿ ಅವರು ಸಾಧನೆ ಮಾಡ್ತಾಯಿದ್ರು. ಇದೆಲ್ಲ ನಡೀತಾ ಇರೋವಾಗ ಒಂದು ದಿನ ಎಂಥ ಒಂದು ವಿಪರ್ಯಾಸಗಳು ನಮ್ಮಲ್ಲಿ ನಡೀತದಂದರೆ ಮಾಸ್ಟರ್ಸ್, ಎಲ್ಲರೂ ಮನುಷ್ಯರಾಗಿ ಹುಟ್ಟಿದ್ವಿ, ಆದರೆ ಯಾವ್ಯಾವ ಸ್ಥಿತಿಯಲ್ಲಿ ಯಾರು ಬಂದಿರ್ತೀವೋ ಗೊತ್ತಿಲ್ಲ. ಒಂದು ದಿನ ಅದೇ ದೇವಸ್ಥಾನದಲ್ಲಿ ಅವರ ಮೂಲೆಯಲ್ಲಿ ಕೂತ್ಕೊಂಡು ಇದು ಮಾಡ್ತಾರೆ, ಈ ಹುಚ್ಚನಿಗೆ ದಿನ ಹೇಳಿದ್ರು ಕೂಡ ಇವನು ಕೇಳ್ತಾ ಇಲ್ಲ, ಬಂದು ಇಲ್ಲೇ ಕೂತ್ಕೊಳ್ತಾನೆ ಅಂದ್ಬಿಟ್ಟು ಅವನು ಎಲ್ಲಿಂದ ಬಂದಿದ್ನೋ ಯಾವ ಸ್ಥಿತಿಯಲ್ಲಿದ್ನೋ ಗೊತ್ತಿಲ್ಲ, ಹೆಂಗಾರು ಇವನು ಇಲ್ಲಿಂದ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವನ ಮೇಲೆ ಆ ವೆಂಕಟರಾಮನನ್ನ ಹುಡುಗನ ಮೇಲೆ ಅಲ್ಲೋಗ್ಬಿಟ್ಟು ಅವರು ಮೂತ್ರ ವಿಸರ್ಜನೆ ಮಾಡ್ತಾರೆ ಮಾಸ್ಟರ್ಸ್. ನಾವಂತೂ ಇವತ್ತು ಒಂದು ಮಾನ ಅವಮಾನ ಮಧುರ ಅಂತ ತಗೊಳ್ಳಿ ಅಂತ ಪತ್ರಿ ಸರ್ ಹೇಳ್ತಾ ಇದ್ದಾರೆ. ಒಂದು ಮಾತು ಬಂದ್ರೆ ತಡ್ಕೊಳ್ಳೋಕ್ಕಾಗಲ್ಲ ನಮಗೆ, ಮನೇಲಿರೋದೊಂದು ಮಾತಾಡಿದ್ರೆ ನಮಗೆ ಎಷ್ಟೇ ಸಾಧನೆ ಮಾಡಿದ್ರೆ ಕೂಡ ಮತ್ತೆ ಎಲ್ಲೋ ಒಂದು ಕಡೆ ಕೋಪ ಬಂದ್ಬಿಡುತ್ತೆ, ಎಲ್ಲೋ ಡಿಸ್ಟರ್ಬ್ ಆಗಿಬಿಡ್ತೀವಿ. ನಾವು ಯಾಕೆ ಇಲ್ಲಿ ಬದುಕಿದ್ದೀವಿ, ನಾವು ಏನು ಮಾಡಿದ್ರೆ ನೀವು ಈ ಥರ ಮಾಡ್ತಾರಲ್ಲ ಅಂತ ಕೋಪ ಮಾಡ್ಕೊಂಬಿಡ್ತೀವಿ. ಆದರೆ ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡಿದಾಗಲೂ ಕೂಡ ಅವ್ರು ಆ ಸ್ಥಿತಿಲೇ ಇರಲಿಲ್ವಂತೆ ಮಾಸ್ಟರ್ಸ್. ಏನು ಗೊತ್ತಿಲ್ಲ ಅವರಿಗೆ, ಅವರು ಯಾವ ಲೋಕದಲ್ಲಿದ್ದರು, ಅವ್ರ ಲೋಕದಲ್ಲಿ ಅವರು ಪ್ರಯಾಣ ಮಾಡಿಬಿಟ್ಟಿದ್ರು. ಅದನ್ನು ನೋಡಿದಾಗ ಮಾಡುವಾಗ ಅಲ್ಲಿ ಆ ಕಡೆ ಹೋಗ್ತಾ ಇದ್ದ ಸ್ವಲ್ಪ ಜನ ಯಾರು ನೋಡ್ಬಿಟ್ಟು ಅವ್ರನ್ನ ಬಂದ್ಬಿಟ್ಟು ಎಳೆದು ಈ ಕಡೆ ಬಿಟ್ಬಿಟ್ಟು, ನಿನಗೇನೋ ಹೋಗೋ ಕಾಲ ಬಂತು, ಎಂಥ ಕೆಲಸ ಮಾಡ್ತಾಯಿದೆಯೋ, ಅವ್ರು ಎಂಥ ಸಾಧಕರು, ಎಂಥ ಯೋಗಿ ಅವರು, ಈ ವಯಸ್ಸಲ್ಲಿ ಅಷ್ಟು ಸಾಧನೆ ಮಾಡ್ತಾಯಿದ್ದಾರೆ, ಎಂಥ ಯೋಗಿ, ಅವ್ರ ಮೇಲೆ ಹೋಗ್ಬಿಟ್ಟು ಇಂಥ ತಪ್ಪು ಮಾಡ್ತಾಯಿದೆಯಲ್ಲ ಮೂರ್ಖ ನೀನು ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಡೆದು ಈ ಕಡೆ ಕೆಳೆದು ಅವ್ರನ್ನ ಆ ಕಡೆ ಕಳಿಸ್ಬಿಟ್ಟು, ಆಮೇಲೆ ಸ್ವಲ್ಪ ಜನ ಸೇರಿ ನೀರು ತೊಗೊಂಬಂದ್ಬಿಟ್ಟು ಆ ಮೈಯೆಲ್ಲ ಉಜ್ಜಿ ತೊಳೆದು, ಆಗ ಅವ್ರಿಗೆಲ್ಲ ಬೇಜಾರಾಗ್ಬಿಟ್ಟು
ಇಂಥರ ಸಾಧನೆ ಮಾಡ್ಕೊಳ್ಳೋನು ಕೂಡ ಬಿಡ್ತಾ ಇಲ್ವಲ್ಲಪ್ಪ ಈ ಜನ. ಇನ್ನೆಂಥ ಮನುಷ್ಯರು ಇವರೆಲ್ಲ. ಎಂಥ ಪವಿತ್ರವಾದ ಸ್ಥಳದಲ್ಲಿದ್ದರೂ ಕೂಡ ಭಾವನೆಗಳು ನೋಡಿ ಮಾಸ್ಟರ್ಸ್ ಯಾವ ಥರ ಇರ್ತದೆ ಅಂತ. ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋಕೆ ಅಂತ ಭೂಮಿಗೆ ಬಂದಿದ್ವಿ. ಆದರೆ ಕರ್ಮಗಳು ಕಳ್ಕೊಳ್ಳೋದಕ್ಕಿಂತ ಕಟ್ಕೊಳ್ಳೋದೇ ಜಾಸ್ತಿ ಆಯಿತು ಅನ್ನೋ ರೀತಿಯಲ್ಲಿ ಅಂಥ ಒಂದು ಹೇಯವಾದ ಒಂದು ಕಾರ್ಯ ಮಾಡಬೇಕಂದ್ರೆ ಆ ಮನುಷ್ಯನ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿ ಇರ್ಬೋದು ಅವ್ರು ಯಾರನ್ನೂ ಬೈತಾ ಇಲ್ಲ, ಯಾರನ್ನೂ ಏನೂ ಅಂತಾ ಇಲ್ಲ, ಯಾರನ್ನೂ ಏನೂ ಕೇಳ್ತಾ ಇಲ್ಲ. ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡೋ ಅಂದರೆ ಎಂಥ ಒಂದು ಮನಸ್ಥಿತಿ, ಯಾವ ಮಟ್ಟದಲ್ಲಿ ಅವ್ರು ಬೆಳೆದಿರ್ತಾರೆ. ಆಗ ಅವರೆಲ್ಲ ಸೇರಿ ಕರ್ಕೊಂಡು ಹೋಗ್ಬಿಟ್ಟು ಪಕ್ಕದಲ್ಲಿ ಆ 1000 ಕಾಲಿನ ಮಂಟಪ ಅಂತ ಒಂದು ಏನಿದೆಯೋ ಮಾಸ್ಟರ್ಸ್, ಆ ಮಂಟಪದ ಒಳಗಡೆ ಅಲ್ಲಿ ಪಾತಾಳ ಲಿಂಗ ಅಂತ ಒಂದು ಲಿಂಗ ಇದೆ. ಇವತ್ತು ಇದೆ ಮಾಸ್ಟರ್ಸ್. ನಾವೆಲ್ಲ ಹೋದ್ರೆ ಅಲ್ಲಿ ದರ್ಶನ ಮಾಡ್ಕೊಬೋದು. ಆದರೆ ಇವತ್ತೆಲ್ಲ ಅಲ್ಲಿ ಸಿಮೆಂಟ್ ಎಲ್ಲ ಮಾಡಿಸಿ ಎಲ್ಲ ಪ್ಲಾಸ್ಟಿಕ್ ಮಾಡಿ ಟೈಲ್ಸ್ಗಳು ಹಾಕಿ ಆ ಭಗವಾನ್ ಫೋಟೋಗಳು ಹಾಕಿ ಇವತ್ತೆಲ್ಲ ನೀಟಾಗಿ ಮಾಡಿದರೆ ಇವತ್ತು ಹೋದರೆ ನೀವು ಅಲ್ಲಿ ಕೂತ್ಕೊಂಡೇನೋ ನಮಸ್ಕಾರ ಮಾಡ್ಕೊಂಡು ನೋಡ್ಕೊಂಡು ಬರ್ಬೋದಾದರೆ ಆ ವೆಂಕಟರಮಣ ಹುಡುಗನ್ನ ಅಲ್ಲಿ ಕರ್ಕೊಂಡೋಗು, ನೀನು ಇಲ್ಲಾದರೂ ಹೋಗಿ ಸಾಧನ ಮಾಡ್ಕೊಳ್ಳಪ್ಪ ನಿನಗಂತ ಅಲ್ಲಿ ಒಬ್ಬರು ಇಬ್ಬರು ಸ್ವಾಮಿಗಳು ಬರ್ತಾ ಇದ್ದವರು. ಈ ಥರ ನಿನ್ನನ್ನು ಎಲ್ಲಿಗೋದನ್ನು ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲಾದರೆ ನಿನಗೆ ಯಾರು ನೋಡಲ್ಲ, ಇಲ್ಲಿ ಹೋಗಪ್ಪ ಅಂತ ಹೇಳಿದಾಗ ಅವ್ರು ಆ ಪಾತಾಳ ಲಿಂಗಕ್ಕೆ ಹೋಗ್ಬಿಟ್ಟು ಆ ಲಿಂಗದ ಹಿಂಭಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್. ಆ ಹಿಂಭಾಗದಲ್ಲಿ ಅವಾಗ ಬರೀ ಮಣ್ಣು. ಆ ಲಿಂಗದ ಹತ್ರ ಹೋಗ್ಬೇಕು ಅಂದರೆ ಕತ್ಲೆ, ಅಲ್ಲಿ ಯಾವ ಲೈಟ್ಗಳು ಯಾವ ಬೆಳಕು ಇರಲಿಲ್ಲ. ಮೇಲುಗಡೆ ಮಂಟಪ, ಒಳಗಡೆ ಕೆಳಗಡೆ ಪಾತಾಳ ಲಿಂಗ ಅಂತದಿರೋದು, ಮೆಟ್ಲಿಳಿದು ಹೋಗಬೇಕು. ಆ ಕತ್ತಲೆ ಇರೋವಂಥ ಜಾಗ, ಕೆಳಗಡೆ ಮಣ್ಣಿರೋವಂಥ ಜಾಗ, ಇವೆಲ್ಲ ಡಿಸ್ಟರ್ಬ್ ಆಗಿ ಯಾವತ್ತು ಆ ಮಂಟಪದೊಳಗಡೆ ಆ ಕೆಳಗಡೆ ಪಾತಾಳ ಲಿಂಗಕ್ಕೆ ಕಳಿಸಿದ್ರು ಆವತ್ತು ಕೂತಿರೋ ಹುಡುಗ ಮಾಸ್ಟರ್ಸ್. ಅಲ್ಲಿಂದ ಅವರು ಎಷ್ಟೋ ವರ್ಷಗಳಲ್ಲಿಂದ ಎದ್ದಿಲ್ಲ ಮಾಸ್ಟರ್ಸ್. ಎಷ್ಟು ವರ್ಷಗಳಿಗೆ ಅವ್ರು ಎದ್ದರು. ಅವರು ಯಾವಾಗ ಅಲ್ಲಿ ಹೋಗಿ ಧ್ಯಾನ ಕೂತಿದ್ದವರು ಒಂದು ದಿನ ಕೂಡ ಮತ್ತೆ ಅವ್ರ ಕಣ್ಣು ಬಿಟ್ಟಿಲ್ಲ ಮಾಸ್ಟರ್ಸ್. ಅದೆಷ್ಟು ವರ್ಷಗಳಾಯಿತು, ಎಷ್ಟು ದಿನಗಳಾಯಿತು, ಎಷ್ಟು ತಿಂಗಳುಗಳಾಯಿತು, ಈ ಸಮಯ ಯಾರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಯಾಕಂದರೆ ಅವರೇ ಹೇಳಬೇಕು ಅಂದರೆ ಕೂಡ ಅವ್ರಿಗೂ ಗೊತ್ತಿಲ್ಲ, ಅದು ಅವ್ರಿಗೆ ಸಮಯನೇ ಗೊತ್ತಿರಲಿಲ್ಲ ಮಾಸ್ಟರ್ಸ್. ಅಷ್ಟೂ ವರ್ಷಗಳ ಕಾಲ ಸಾಧನೆ ಮಾಡೋವಂಥ ಶಕ್ತಿ ಇವತ್ತು ಭಗವಾನ್ ಅವ್ರ ಎನರ್ಜಿ ನಮಗೆ ಕೊಟ್ಟು ಇಲ್ಲಿ ಆ ಕ್ಲಾಸ್ ನಾವು ಮಾಡ್ತಾಯಿದ್ವಿ, ನಾವು ಇಷ್ಟು ಜನ ಕೇಳಿಸ್ಕೊಳ್ತಾ ಇದ್ವಿ ಅಂತಂದರೆ ನಿಜವಾಗ್ಲೂ ಅವರು ಮಾಡಿರೋ ಸಾಧನೆಯಲ್ಲಿ ಒಂದು ಸಾಸಿವೆ ಕಾಳಷ್ಟು ಸಾಧನೆ ಶಕ್ತಿ ನಮಗೆ ಬಂದರೆ ಕೂಡ ನಮ್ಮ ಜನ್ಮಗಳು ಸಾರ್ಥಕ ಆಗುತ್ತೆ ಮಾಸ್ಟರ್ಸ್. ಅಷ್ಟು ವರ್ಷಗಳ ಕಾಲಲ್ಲಿ ಕೂತಿದ್ದಾಗ ಕೆಳಗಡೆ ಮಣ್ಣಲ್ಲಿ ಎಲ್ಲ ಹುಳ ಉಪ್ಪಡಿ ಜರಿಗಳು, ಚೇಳುಗಳು, ಜಿರಳೆಗಳು, ಎಷ್ಟು ಹುಳುಗಳಿದೆಯೋ ಅಷ್ಟೂ ಹುಳುಗಳು ಸೇರಿ ಅವರು ಚರ್ಮನೆಲ್ಲ ಕಿತ್ತು ತಿಂದು ತೂತು ಮಾಡಿ ಆ ರಕ್ತ ದೇಹದಿಂದ ರಕ್ತ ಸೋರಿ 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 ಕೆಳಗಡೆ ರಕ್ತದ ಮಡುವಿನಲ್ಲಿ ಅವರು ಕೂತಿದ್ರೇನೋ ಅನ್ನೋ ಮಟ್ಟಕ್ಕೆ ಆ ಭೂಮಿ ತಯಾರಾಗಿರುತ್ತೆ ಮಾಸ್ಟರ್ಸಲ್ಲಿ. ಅಲ್ಲೆಲ್ಲ ಅವಾಗ ಕುರಿಗಳನ್ನ ಮೇಯಿಸೋರು, ಮೇಕೆಗಳನ್ನ ಮೇಯಿಸೋರು ಓಡಾಡೋರಂತೆ. ಅಲ್ಲಿ ಒಂದು ಮಹಾತಾಯಿ ಯಾರಿದ್ರು, ಆ ಮಹಾತಾಯಿ ಯಾವ ಪರಿಸ್ಥಿತಿ ಇದ್ರೂ ಗೊತ್ತಿಲ್ಲ ಇಂಥವರು ಇದರಲ್ಲಿ. ಅವರು ಯಾಕಂದರೆ ಅವ್ರಿಗೆ ಹುಟ್ಟಿದ್ದ ಕೌಪಿನ ಕೂಡ ಆ ಹುಳಗಳು ತಿಂದ್ಬಿಟ್ಟು ಅದು ಕೂಡ ಮಣ್ಣು ಪಾಲಾಗಿರ್ತದೆ. ಅಷ್ಟು ಶಿಥಿಲಾವಸ್ಥೆಗೆ ಹೋಗ್ಬಿಟ್ಟಿರ್ತಾರೆ. ಅವ್ರ ದೇಹದಲ್ಲಿ ಯಾವ ಸ್ಥಿತಿನೂ ಇರಲಿಲ್ಲ. ಕೆಳಗಡೆ ಕೂತಿದ್ದ ಕಾಲುಗಳಲ್ಲಿ ಕೆಳಗಡೆ ಭಾಗ ಪೂರ್ತಿ ಆ ಹುಳ ತಿಂದ್ಬಿಟ್ಟು ಚರ್ಮ ಕಿತ್ತು ನೇತಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತದೆ. ಅಮ್ಮ ಅವಾಗ ನೋಡ್ಬಿಟ್ಟು ಒಂದು ಸತಿ ಮೇಕೆಗಳನ್ನ ಕರ್ಕೊಂಡು ಹೋಗೋ ಅಲ್ಲೇನೋ ಅಲ್ಲಿ ಮೇಲಿಂದ ಆಯಮ್ಮನಿಗೆ ಯಾವ ಥರ ಕಾಣಿಸಿದ್ರೋ ಗೊತ್ತಿಲ್ಲ, ನೋಡ್ಬಿಟ್ಟು ಮಾರನೇ ದಿನ ಹೋಗ್ಬಿಟ್ಟು ಒಂದು ಪಂಚೆ ಟವಲು ತಂದ್ಬಿಟ್ಟು ಆ ಕತ್ಲೆಲ್ಲ ಕೆಳಗಡೆ ಇಳಿದು ಹೋಗ್ಬಿಟ್ಟು, ಭಗವಾನ್ ನೀವು ಯಾರೋ ಗೊತ್ತಿಲ್ಲ ಸ್ವಾಮಿ, ಎಲ್ಲಿಂದ ಬಂದರೋ ಗೊತ್ತಿಲ್ಲ, ಆದರೆ ನೀವು ಈ ದಿಗಂಬರ ಸ್ಥಿತಿಲಿದ್ದಾಗ ನಿಮ್ಮನ್ನು ನೋಡಿ ಎಲ್ಲರೂ ಎದುರ್ಕೊಳ್ಳೋದು ಬೇಡ ಅಂತ ನಾನು ಈ ಬಟ್ಟೆ ಕೊಡ್ತಾಯಿದ್ದೀನಿ, ಇದನ್ನಾದರೂ ನೀವು ಸರಿಯಾಗಿ ತಗೊಂಡು ನೀವು ಧ್ಯಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ರಂತೆ. ಆದರೆ ಅವ್ರಿಗೆ ಬಟ್ಟೆಗಳು ತಿಂದಿರೋದು ಗೊತ್ತಿಲ್ಲ, ಬಟ್ಟೆ ಕೊಟ್ಟಿರೋದು ಗೊತ್ತಿಲ್ಲ. ಆ ದೇಹನೇ ಅಷ್ಟು ತೂತುಗಳು ಮಾಡೋ ರಕ್ತದ ಮಡುವಿನಲ್ಲಿ ಕೂತಿದ್ದಾರೆ ಅಂದ್ರೆ ಅವ್ರಿಗೆ ಯಾವ ಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಅವರು ಯಾವ ಲೋಕದಲ್ಲಿ ದೇಹನ ಮರೆತು ಸಾಧನೆ ಮಾಡಿರ್ಬೇಕು ಮಾಸ್ಟರ್ಸ್. ಅದು ಎಷ್ಟೋ ವರ್ಷಗಳಾಗ್ಬಿಡುತ್ತೆ. ಅದು ಎಷ್ಟು ವರ್ಷಗಳು ಕೂತಿದ್ರು. ಇವತ್ತು ಅವ್ರನ್ನೇ ಕೇಳಿದಾಗಲೂ ಕೂಡ ಅವ್ರಿಗೂ ಗೊತ್ತಿರಲಿಲ್ಲ. ಕಾಲ ಅನ್ನೋದನ್ನು ಮರೆತು ಕೂತಿರೋ ಅಂಥ ಒಂದು ಸಮಯ ಅದು ಅವ್ರದ್ದು. ಆ ಸಮಯದಲ್ಲಿ
ಆ ತಿರುವಣ್ಣಾಮಲೈನ ಊರಲ್ಲಿ ಈ ಕಡೆ ಬೇರೆ ದೇವಸ್ಥಾನಗಳಲ್ಲಿ ಏನೋ ಕುಂಭಾಭಿಷೇಕಗಳು ಮಾಡಬೇಕು, ಏನೋ ಪೂಜೆಗಳು ಮಾಡಬೇಕು ಅಂತ ಎಲ್ಲರೂ ತಯಾರಿ ಮಾಡ್ತಾಯಿದ್ರೆ, ಅಲ್ಲಿ ಶೇಷಾದ್ರಿ ಆಶ್ರಮ ಅಂತ, ಇವಾಗ ರಮಣಾಶ್ರಮದಿಂದ ಸ್ವಲ್ಪ ಕೆಳಗಡೆಗೆ ಬಂದರೆ ನಾವು ಅಲ್ಲಿ ಶೇಷಾದ್ರಿ ಆಶ್ರಮ ಅಂತ ಇದೆ ಮಾಸ್ಟರ್ಸ್. ಆ ಶೇಷಾದ್ರಿ ಆಶ್ರಮದಲ್ಲಿ ಅವಾಗ ಶೇಷಾದ್ರಿ ಸ್ವಾಮಿಗಳಂತ ಒಬ್ಬರು ಇದೇ ಥರ, ಅವರು ದೊಡ್ಡ ಮಹಾನ್ ಯೋಗಿಗಳವರು, ದಿವ್ಯ ದೃಷ್ಟಿ ಇರುವಂಥ ಒಂದು ಮಹಾನ್ ಗುರು ಅವರು. ಆ ಗುರುವಿಗೆ ಗೊತ್ತಾಗುತ್ತೆ ಅವರು ಧ್ಯಾನದಲ್ಲಿ ಕೂತಿದ್ದಾಗ ಮಹಾನ್ ಯೋಗಿ ಥರ ಮಣ್ಣುಪಾಲು ಆಗ್ಬಿಡ್ತಾ ಇದ್ದಾರೆ ಅಂತ. ಆಗ ಅವರು ಆ ಸುತ್ತಮುತ್ತ ಇರೋವ್ರನ್ನ, ಆ ಯೋಗಿಗಳನ್ನ, ಅವರೆಲ್ಲೋ ಹುಡುಗನ್ನೆಲ್ಲ ಕರೆದುಬಿಟ್ಟು ಜೋರಾಗಿ ಬೈದ್ಬಿಟ್ಟು ಹತ್ಕೊಂಡು ಹೇಳ್ತಾರೆ, ಇಲ್ಲಿ ಏನರ ಕುಂಭಾಭಿಷೇಕ ಮಾಡ್ತಾರೆ, ಅಲ್ಲಿ ಮಹಾನ್ ಯೋಗಿ ಮಣ್ಣುಪಾಲು ಆಗ್ಬಿಡ್ತಾ ಇದ್ದಾರೆ, ಅರುಣಾಚಲೇಶ್ವರ ಪ್ರತಿರೂಪ ಅಲ್ಲಿ ಮಣ್ಣುಪಾಲು ಆಗ್ಬಿಡ್ತಾರೆ, ಫಸ್ಟ್ ಅವ್ರನ್ನ ಆಚೆ ತೊಗೊಂಬನ್ರಿ, ಇಲ್ಲಾಂದ್ರೆ ಆ ಯೋಗಿ ನಮ್ಮ ಕೈಗೆ ಸಿಗಲ್ಲ, ಆ ಯೋಗಿ ಆ ಮಣ್ಣುಪಾಲು ಆಗ್ಬಿಡ್ತಾರೆ, ಕರ್ಕೊಂಡು ಬನ್ನಿರಿ. ನಾವೆಲ್ಲರೂ ಪೌರಾಣಿಕ ಗಾದೆಗಳಲ್ಲಿ ಕೇಳಿದ್ದೀವಿ ಮಾಸ್ಟರ್ಸ್, ಹಿರಣ್ಯಕಶಿಪ, ಹಿರಣ್ಯಾಕ್ಷರು, ವಿಶ್ವಾಮಿತ್ರರು ಇವರೆಲ್ಲ ಹುತ್ತ ಬೆಳೆದು ತಲೆಯವ್ರಿಗೆ ಹುತ್ತ ಬೆಳೆಯೋವರೆಗೂ ತಪಸ್ಸು ಮಾಡಿದ್ರೆ ಅಂತ ಕೇಳಿದ್ವಿ. ಆದರೆ ನಾವು ಯಾರೂ ನೋಡಿರಲಿಲ್ಲ. ಆದರೆ ಈ ಭಗವಾನ್ನ ವಿಷಯದಲ್ಲಿ ಅಲ್ಲಿ ಕಣ್ಣಿಂದ ನೋಡಿದವರು ಇದ್ದಾರೆ ಮಾಸ್ಟರ್ಸ್. ಆವಾಗ ಅವ್ರು ಹೇಳಿದಾಗ ಎಲ್ಲರೂ ಓಡೋಗ್ಬಿಟ್ಟು ಆ ಪಾತಾಳಲಿಂಗದ ಹತ್ರ ನೋಡಿದ್ರೆ ಮಾಸ್ಟರ್ಸ್, ಆ ಸೀನ್ ಅವರು ಹೇಳ್ತಾ ಇದ್ರೇ ನಮಗೆ ನಿಜವಾಗ್ಲೂ ಸಾಧನೆ ಅಂದರೆ ಹಿಂಗಿರ್ತದ, ಯಾಕೆ ಅವರು ಪರಮೇಶ್ವರನ ಪ್ರತಿಸ್ವರೂಪ ಅಂತ ಹೇಳಿದ್ರು ಅಂದರೆ, ಈ ಕೆಳಗಡೆ ಭಾಗ ಏನೂ ಇರಲಿಲ್ವಂತೆ ಮಾಸ್ಟರ್, ಕೂತಿರೋ ಭಾಗದಲ್ಲಿ ಮೂಳೆಗಳು ಕೂಡ ಇನ್ನು ಸ್ವಲ್ಪ ದಿನದ ಮೂಳೆಗಳು ಕೂಡ ಹೋಗ್ಬಿಟ್ಟಿರೋವೇನೋ, ಆ ಮಟ್ಟಕ್ಕೆ ಆ ಶರೀರದಲ್ಲೇ ಮಾಂಸ ಖಂಡಗಳನ್ನೋದು ಇಲ್ದರಂಗೆ ಪೂರ್ತಿ ಆ ಹುಳುಗಳೆಲ್ಲ ತಿಂದ್ಬಿಟ್ಟು ಎಲ್ಲ ಕಿತ್ತು ನೇತಾಡ್ತಾ ಇತ್ತಂತೆ. ಆದರೆ ಕೂಡ ಅವರ ಆ ಪರಿಸ್ಥಿತಿನ ಏನೋ ಗೊತ್ತಿಲ್ದಂಗೆ ಅವ್ರ ಮುಖದಲ್ಲಿ ಆ ಬೆಳಕು, ಆ ಒಂದು ಎನರ್ಜಿ, ಅವರಿಂದ ಬರ್ತಾರೋ ಬೆಳಕೆ ಮೇಲಕ್ಕೆ ಅಷ್ಟು ಪ್ರಕಾಶಮಾನ ಕಾಣಿಸೋದಂತೆ, ಆ ಮಟ್ಟಕ್ಕೆ ಅಲ್ಲಿ ಸಾಧನೆ ಮಾಡಿದ್ದಾರೆ ಅವರು. ಆಗ ಅವರೆಲ್ಲ ಬಂದು ಶೇಷಾದ್ರಿ ಸ್ವಾಮಿ ಅವ್ರನ್ನೆಲ್ಲ ಕರ್ಕೊಂಬಂದು ಆ ಮಹಾಯೋಗಿನ ಆಚೆ ಕರೆದು ಆ ಶೇಷಾದ್ರಿ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು, ಆವಾಗ ಆ ಮೈಯೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ, ಆ ದೇಹಕ್ಕೆ ಶುದ್ಧಿ ಮಾಡಿಸಿ, ಆ ಚರ್ಮಕ್ಕೆ ಏನೇನಾಗಿತ್ತು ಅದನ್ನೆಲ್ಲ ಮಾಡಿಸಿ, ಅದಕ್ಕೇನೇನು ಎಲೆಗಳ್ದು ಅವರೆಲ್ಲ ಅವಾಗ ಡಾಕ್ಟ್ರುಗಳು ಕೂಡ ಇಲ್ಲ ಮಾಸ್ಟರ್ಸ್, ಅವರೆಲ್ಲ ನಾಟಿ ಔಷಧಿಗಳೇ ಕೊಡಿಯೋರು, ಅಂಥ ಎಲೆಗಳು ತೊಗೊಂಬಂದು ಅದಕ್ಕೇನೇನು ಕೊಡಬೇಕು ಅದೆಲ್ಲ ಕೊಟ್ಟು ಅದೆಲ್ಲ ಮಾಡಿ ಆಹಾರ ತಿನ್ನಿಸಿ, ಅಲ್ಲಿ ರಾಮಸ್ವಾಮಿ ಅಂತ ಒಬ್ರು ಇರ್ತಾರೆ, ಅವ್ರನ್ನ ಕರೆದು ಆಹಾರ ತೊಗೊಂಬ ಫಸ್ಟ್ ಏನಾದ್ರು ಕೊಡಿಸು ಭಗವಾನ್ಗೆ ಅಂತೇಳಿ, ಆವಾಗ ಆ ಬಾಲಸ್ವಾಮಿ ಅಂತ ಹೆಸರಿಟ್ಕೊಂಡಿದ್ರು ಅವರು, ಇವ್ರು ಯಾರೋ ಬಾಲಸ್ವಾಮಿ ಇಷ್ಟು ದೊಡ್ಡ ಸಾಧನೆ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಆಹಾರ ಕೊಟ್ಟು ಸುಧಾರಿಸ್ಕೊಳ್ಳೋದಕ್ಕೆ ಆ ಶೇಷಾದ್ರಿ ಆಶ್ರಮದಲ್ಲಿ ಒಂದು ಸ್ವಲ್ಪ ದಿನಗಳ ಕಾಲ ಅವರಿಟ್ಟು ಕಾಪಾಡ್ತಾರೆ ಮಾಸ್ಟರ್ಸ್. ಇವತ್ತು ಭಗವಾನ್ ಅಂತ ನಾವು ಕೈ ಮುಗಿತಾ ಇದ್ವಾದರೆ ಆ ಸಾಧನೆನ ನೆನೆಸ್ಕೊಂಡ್ರೆ ಹೃದಯ ನಮಗೆ ತಡ್ಕೊಳಕ್ಕಾಗಲ್ಲ ಮಾಸ್ಟರ್ಸ್. ಸಾಧನೆ ಅಂದರೆ ಆ ಮಟ್ಟಕ್ಕೆ ಸಾಧನೆ ಇದ್ದಾಗ ನಾವು ಈಶ್ವರನಲ್ಲಿ ಈಶ್ವರರಾಗ್ತೀವಿ. ಪಿರಮಿಡ್ ಮಾಸ್ಟರ್ಗಳ ಸತ್ಯಲೋಕದವರೇ ಅಂತ ಪತ್ರಿ ಸರ್ ಹೇಳ್ತಾ ಇದ್ದಾರೆ. ಅದರ ಸತ್ಯಲೋಕ ತಕ್ಕನಂಗೆ ನಾವು ಸತ್ಯವಾಗಿ ನಡ್ಕೊಳ್ತಾ ಇದ್ದೀವ, ಸತ್ಯವಾದ ದಾರಿಯಲ್ಲೇ ಇದ್ದೀವ, ಅವ್ರು ಹೇಳೋ 18 ಪ್ರಿನ್ಸಿಪಲ್ಸನ್ನು ನಾವು ಸರಿಯಾಗಿ ಕಾಪಾಡ್ತಾ ಇದ್ದೀವ, ನಮ್ಮ ಸಾಧನೆ ಆ ಮಟ್ಟದಲ್ಲಿ ನಡೀತಾ ಇದೆಯಾ, ನಿಸ್ವಾರ್ಥವಾಗಿ ನಾವೆಲ್ಲ ಮಾಡ್ತಾ ಇದ್ದೀವ, ಎದುರುಗಡೆ ಇರೋವನ್ನ ಯಾವ ಮಾತಿನಲ್ಲೂ ನೋವು ಕೊಡ್ದಂಗೆ ನಾವು ಮಾಡ್ತಾ ಇದ್ದೀವ, ಇದನ್ನೆಲ್ಲ ಇಂಥ ಯೋಗಿಗಳ ಬಗ್ಗೆ ಮಾತಾಡ್ಕೊಂಡಾಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಬೇಕು ಮಾಸ್ಟರ್ಸ್. ಯಾರ ಬಗ್ಗೆ ಮಾತಾಡೋದಲ್ಲ, ನಮ್ಮನ್ನು ನಾವು ಕೇಳಿದವರು ಹೇಳಿದವರು ನಮ್ಮನ್ನು ನಾವು ಚೆಕ್ ಮಾಡ್ಕೊಂಡಾಗ ಆ ಸ್ಥಿತಿನ ನಾವು ದಾಟ್ತಾ ಇದ್ದೀವ, ಅಲ್ಲೇ ಇನ್ನೂ ನಿಂತಿದ್ವ ನಾವು ಅನ್ನೋದು ಚೆಕ್ ಮಾಡಿಕೊಂಡಾಗ ಅದರಿಂದ ದಾಟೋ ಅಂಥ ಅದ್ಭುತವಾದ ಸ್ಥಿತಿಗೆ ನಾವು ಕೂಡ ಸೇರ್ತೀವಿ ಮಾಸ್ಟರ್ಸ್. ಅಂಥ ಸ್ಥಿತಿಗಳಿಗೆ ಹೋಗಬಾರ್ದು ಅಂತಲೇ ಪತ್ರಿ ಸರ್ ನಮ್ಮನ್ನು ಮನೆಯಲ್ಲಿ ಕೂರಿಸಿ ನಮಗೆಲ್ಲ ಸಿಂಹಾಸನ ಕೊಟ್ಟು ಸಿಂಹಾಸನ ಮೇಲೆ ಧ್ಯಾನ ಮಾಡಿಸ್ತದ್ರೆ ಮಾಸ್ಟರ್ಸ್. ಈ ಧ್ಯಾನ ಸಾಧನೆ ಆದರೂ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಆ ರಮಣ ಮಹರ್ಷಿ ಸ್ಥಿತಿಗೆ ನಾವು ಕೂಡ ಸೇರ್ತೀವಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ನಾವು ನಿಲ್ಲಿಸೋಣ ಮಾಸ್ಟರ್ಸ್. ಅದ್ಭುತವಾದ ಸಾಧನೆಯಲ್ಲಿ ಆ ಸಾಸಿವೆ ಕಾಳು ಸಾಧನೆ ಆದರೂ ಪತ್ರಿ ಸಾರಿ ಎನರ್ಜಿಯಲ್ಲಿ ನಾವಿದ್ದೀವಿ, ಆ ಎನರ್ಜಿನ ತೊಗೊಂಡು ಸರಿಯಾದ ಸಾಧನೆ ಮಾಡಿ ಸರಿಯಾದ ಮಾತುಗಳಾಡಿ ಸರಿಯಾಗಿ ಆ ಜಾಗ ಸೇರ್ಕೊಳ್ಳೋಣ. ಸತ್ಯಲೋಕಕ್ಕೆ ಸೇರಬೇಕು ಅಂದ್ರೆ ಅವರೇನೋ ಅವ್ರ ಬಾಯಲ್ಲಿ ಹೇಳ್ಬಿಡ್ದು, ಯಾಕಂದ್ರೆ ಅವ್ರ ಕಣ್ಣಿಗೆ ನಾವೆಲ್ಲ ಅದೇ ಥರ ಕಾಣಿಸ್ತಾ ಇದ್ವಿ. ಆದರೆ ನಾವು ಅವ್ರ ಸಮವಾಗಿದ್ದೀವ ಅನ್ನೋದನ್ನು ನಾವು ಚೆಕ್ ಮಾಡಿಕೊಂಡಾಗ ಎಲ್ಲಿ ಕರೆಕ್ಷನ್ ಮಾಡಬೇಕೋ ಮಾಡಿಕೊಂಡು ಎಲ್ಲರೂ ಆ ಸತ್ಯಲೋಕಕ್ಕೆ ಪ್ರಯಾಣದಲ್ಲಿ ಎಲ್ಲರೂ ಸಮವಾಗಿ ಹೋಗೋಣ ಅನ್ನೋದೇ
ಎಲ್ಲರ ಆಶಯ ಅಂಥ ಒಂದು ಅದ್ಭುತವಾದ ಸ್ಥಿತಿಗೆ ಸೇರಲಿ ಅಂತಲೇ ಈ ನಾನು ಅನ್ನೋ ದೇಹದಿಂದ ನಾನು ಕೂಡ ಬಯಸ್ತಾ ಇದ್ದೀನಿ ಮಾಸ್ಟರ್ಸ್. ಆ ರಮಣ ಮಹರ್ಷಿ ಕೊಟ್ಟರು ಈ ಎನರ್ಜಿಯಲ್ಲಿ, ಅವರು ಕೊಟ್ಟರು ಈ ಜ್ಞಾನನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಸಂಪೂರ್ಣವಾಗಿ ಸರಿಯಾದ ಸಾಧನೆ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ, ಇಂಥ ಅದ್ಭುತವಾದ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ಈ ಕನ್ನಡ PMC ಚಾನಲ್ ಅವ್ರ ತಂಡದವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ಇಂಥ ಅದ್ಭುತವಾದ ಜ್ಞಾನ ನಮ್ಮೆಲ್ಲರನ್ನೂ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಹಂಚೋದಕ್ಕೆ ಬಂದಿರುವ ಆ ಭಗವಾನ್ ಶ್ರೀ ರಮಣ ಮಹರ್ಷಿ ಅವರಿಗೆ, ಇಂಥ ಅದ್ಭುತವಾದ ಜ್ಞಾನ ಈ ಭೂಲೋಕದಲ್ಲಿ ನಾವೆಲ್ಲರೂ ಹಂಚ್ಕೋಬೋದು ಅಂತ ತಿಳಿಸ್ಕೊಟ್ಟಿರುವ ನಮ್ಮ ಪಿತಾಮಹ ಪತ್ರಿಜಿ ಗುರುಗಳಿಗೆ ಹೃತ್ಪೂರ್ವಕ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳ ಜೊತೆ ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.